Okay, we are looking at the calculation of mean deviation for grouped data. We have seen that there are two types of grouped data or frequency distributions. One is discrete and the other is continuous. We have studied the calculation of mean deviation for discrete frequency distribution, where we have x1, x2, xn with frequencies f1, f2, fn. Now today let us see the method of calculation of mean deviation for continuous frequency distribution continuous frequency distribution. ಈ ಡೇಟಾಗ ಯಾವ ರೀತಿ ನಾವು ಮೀನ್ ಡಿವಿಷನ್ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು? ನಾವು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನಲ್ಲಿ x1, x2, xn frequencies f1, f2, fn ಇರ್ತಾವೆ. x1, x2, xn observations of ಇವು frequencies. ಈಗ ಇದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದಿದೆ. ಡಿಸ್ಕ್ರೀಟ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನಲ್ಲಿ ಕ್ಲಾಸ್ ಇಂಟರ್ವಲ್ಸ್ ಅಥವಾ ಕ್ಲಾಸಸ್ ಇರ್ತವೆ. ಕ್ಲಾಸಸ್ ಅನ್ಬೋದು, ಕ್ಲಾಸ್ ಇಂಟರ್ವಲ್ಸ್ ಅನ್ಬೋದು, ಗ್ರೂಪ್ಸ್ ಅನ್ಬೋದು. ಉದಾಹರಣೆಗೆ ಮಾರ್ಕ್ಸ್ ಗ್ರೂಪ್ಸ್ ಆರ್ ಗ್ರೂಪ್ಸ್ ಆಫ್ ವೇಜಸ್, ಗ್ರೂಪ್ಸ್ ಆಫ್ ಪ್ರೈಸಸ್, ಇನ್ಕಮ್ ಗ್ರೂಪ್ ಇರ್ಬೋದು. ಈ ಉದಾಹರಣೆಗೆ ಕ್ಲಾಸಸ್ ನೋಡಿ, ಮಾರ್ಕ್ಸ್ ತಗೋಣ, 10 to 20 ಮಾರ್ಕ್ಸ್ ತಗೊಂಡದ್ದು ಒಂದು ಗ್ರೂಪ್, ಇಂಥ ವಿದ್ಯಾರ್ಥಿಗಳನ್ನ ಒಂದು ಗ್ರೂಪ್. 20 to 30 ಮಾರ್ಕ್ಸ್ ತಗೊಂಡದ್ದು ಒಂದು ಗ್ರೂಪು. 30 to 40, 40 to 50 ಈ ರೀತಿ ಲಾಸ್ಟ್ 90 to 100 ಈ ರೀತಿ ಗ್ರೂಪ್ಸ್ ಇರ್ತಾವೆ. ಆಮೇಲೆ ಎಷ್ಟು ನಂಬರ್ ಆಫ್ ವಿದ್ಯಾರ್ಥಿಗಳಾಗಿದ್ದಾರ, ಎಷ್ಟು ವಿದ್ಯಾರ್ಥಿಗಳು ಈ ಗ್ರೂಪ್ ದೊಳಗದಾರ, ಫ್ರೀಕ್ವೆನ್ಸಿ ಅಂತ. ಉದಾಹರಣೆಗೆ 10 to 20 ಮಾರ್ಕ್ಸ್ ತಗೊಂಡವರು 3 ಸ್ಟೂಡೆಂಟ್ಸ್ ಅದಾರ ತಿಳ್ಕೊ. ಇಲ್ಲೊಂದು ಇಬ್ರು ಅದಾರ, ಇಲ್ಲಿ 5 ಅದಾರ, ಸೊ 7 ಅದಾರ ಅಂಡ್ ಸೋ ಆನ್. 90 to 100 ದೊಳಗೆ ಇಬ್ರು ಅದಾರ. There are 2 students in the group 90 to 100. ಈ ರೀತಿ ಕೊಟ್ಟಾಗ ಮೀನ್ ಡಿವಿಷನ್ ಕ್ಯಾಲ್ಕುಲೇಟ್ ಮಾಡೋದು. ನಾವು ಡಿಸ್ಕ್ರೀಟ್ ನೋಡಿದ್ವಿ. ಡಿಸ್ಕ್ರೀಟ್ ಹೆಂಗಿದ್ದು, ಇಲ್ಲಿನೂ ಮಾರ್ಕ್ಸ್ ಇರ್ತಾವ. ಹೆಂಗಿರ್ತಾವ ಇಲ್ಲೇ ಮಾರ್ಕ್ಸ್ ಗ್ರೂಪ್ಸ್ ಇರಂಗಿಲ್ಲ. 10, 20, 30, 40 up to 100. ಎಕ್ಸಾಕ್ಟ್ಲಿ 10 ಮಾರ್ಕ್ಸ್ ತಗೊಂಡವರು ಫ್ರೀಕ್ವೆನ್ಸಿ, ಎಕ್ಸಾಕ್ಟ್ಲಿ 10 ಮಾರ್ಕ್ಸ್ ತಗೊಂಡವರು 2 ಸ್ಟೂಡೆಂಟ್ಸ್ ಅದಾವ, 3 ಅದಾವ, 6 ಅದಾವ, 7 ಅದಾವ, ಇನ್ನೊಬ್ಬ ಅದಾವ. ಇವು x1, x2 ಅಂತ ಇವು ಫ್ರೀಕ್ವೆನ್ಸೀಸ್. ಈಗಾಗಲೇ ನಾವು ಮೀನ್ ಡಿವಿಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಈ ಡೇಟಾ ನೋಡಿದ್ದೀವಿ. ಈಗ ಈ ರೀತಿ ಇದ್ರ ಕ್ಲಾಸಸ್ ಇದ್ರ ಮೀನ್ ಡಿವಿಷನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಇಷ್ಟು ಗೊತ್ತಿರಲಿ. ಡಿಸ್ಕ್ರೀಟ್ ಮತ್ತು ಕಂಟಿನ್ಯೂಸ್ ಮೊದಲು ಡಿಫರೆನ್ಸ್ ಗೊತ್ತಿರಲಿ, ಆಮೇಲೆ ಕ್ಯಾಲ್ಕುಲೇಷನ್. ಡಿಸ್ಕ್ರೀಟ್ ದೊಳಗೆ ಕ್ಲಾಸಸ್ ಇರಂಗಿಲ್ಲ, ಕಂಟಿನ್ಯೂಸ್ ಅಲ್ಲಿ ಕ್ಲಾಸಸ್ ಇರ್ತಾವ, ಇಷ್ಟ ಡಿಫರೆನ್ಸ್. ಈಗ ಕ್ಲಾಸಸ್ ಇದ್ದಾಗ
ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಮೀನ್ ಡಿವಿಯೇಷನ್. ಬಟ್ ಡಿಸ್ಕ್ರೀಟ್ ಡಿಸ್ಟ್ರಿಬ್ಯೂಷನ್ಗೆ ಮೆಥಡ್ ನೋಡಿದ್ವಲ್ಲ, ಆ ಮೆಥಡ್ಗೂ ಈ ಮೆಥಡ್ಗೂ ಭಾಳ ಡಿಫರೆನ್ಸ್ ಇಲ್ಲ. ಡಿಸ್ಕ್ರೀಟ್ ಡಿಸ್ಟ್ರಿಬ್ಯೂಷನ್ದಲ್ಲಿ ನಾವು ಫಾರ್ಮುಲಾ ಏನು ಬರ್ತೀವಿ, ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಈಕ್ವಲ್ ಟು discrete distribution 1 upon capital N summation fi into modulus of xi minus x bar, modulus of xi minus x bar. mean ಏನು, x bar is equal to 1 by capital N summation fi into xi. ಇದು mean. ಅದೇ ರೀತಿ ಮೀಡಿಯನ್ ಬಗ್ಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಲ್ಲೇ xi ಮತ್ತು fi ಇದೆ. ಈಗ ಕ್ಲಾಸ್ ಇಂಟರ್ವಲ್ಸ್ ಇದ್ದಾಗ ಮಿಡ್ ಪಾಯಿಂಟ್ಸ್ ಆಫ್ ದಿ ಕ್ಲಾಸಸ್ ತಗೋಬೇಕು. ಮಿಡ್ ಪಾಯಿಂಟ್ಸ್ ತಗೋಬೇಕು. ಮಿಡ್ ಪಾಯಿಂಟ್ಸ್ ಅಂದ್ರೆ ಎವರೇಜ್ ಆಫ್ ದಿ ಲೋವರ್ ಲಿಮಿಟ್ ಅಂಡ್ ಅಪ್ಪರ್ ಲಿಮಿಟ್. ಇದಕ್ಕೆ ಲೋವರ್ ಲಿಮಿಟ್ ಅಂತಾರೆ 10 and 20, ಅಪ್ಪರ್ ಲಿಮಿಟ್ ಆಫ್ ದಿ ಫಸ್ಟ್ ಕ್ಲಾಸ್, ಈ ಕ್ಲಾಸ್ 10 to 20. ಇದಕ್ಕೆ ಎವರೇಜ್ ಎಷ್ಟು ಆಗ್ತೈತಿ, 10 plus 20 divided by 15. ಸೊ ಅವಕ್ಕೆ ಏನಂತಾರಂದ್ರೆ ಮಿಡ್ ಪಾಯಿಂಟ್ಸ್ ಅಥವಾ xi ಅಂತಾರೆ. ದೇ ಆರ್ ಡಿನೋಟೆಡ್ ಬೈ xi. ಏನದು xi? ಮೊದಲೇದು 15 ಆಗಿ ಮಿಡ್ ಪಾಯಿಂಟ್, xi ಅಂದ್ರೆ ಮಿಡ್ ಪಾಯಿಂಟ್. 20 plus 30 divided by 2 25 because 50. ಕ್ಲಾಸ್ ವಿಡ್ತ್ ಎಷ್ಟೈತಿ, 10 ಐತಿ. 10 ಡಿಫರೆನ್ಸ್ ಆಗ್ಬೋದು, 15, 25, 35, 45 so on. ಫ್ರೀಕ್ವೆನ್ಸೀಸ್ ಏನು, ಕೊಟ್ಟಂತ ಫ್ರೀಕ್ವೆನ್ಸೀಸ್ 3, 2, 5, 7 ಈ ರೀತಿ ಅದಾವ ಫ್ರೀಕ್ವೆನ್ಸೀಸ್. ಅಂದ್ರೆ xi ಮತ್ತು fi ಆಯ್ತು. ಮತ್ತೆ ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಈಗಾಗಲೇ ನೋಡಿದ್ವಿ ನಾವು. xi ಮತ್ತು fi ಇದ್ದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಈಗಾಗಲೇ ನೋಡಿದ್ವಿ. ಸೊ ಅಲ್ಲೇ xi ಏನದಾವಲ್ಲ ಆಕ್ಚುಯಲ್ ಅಬ್ಸರ್ವೇಷನ್ಸ್ ಇರ್ತಾವ, ಇಲ್ಲಿ xi ಏನಿರ್ತಾವ ಮಿಡ್ ಪಾಯಿಂಟ್ಸ್ ಇರ್ತಾವು, ಅಷ್ಟೇ ಡಿಫರೆನ್ಸ್. ಸೊ ಅದರ ಬಗ್ಗೆ ಈಗ ನಾವು ನೋಡೋಣ. ಸೊ ಏನಾಯ್ತು ಈಗ, in continuous frequency distribution, in continuous frequency distribution, in continuous frequency distribution, classes and frequencies are given. ಇದು ಗೊತ್ತಿಲ್ಲ, ಕ್ಲಾಸಸ್ ಇರ್ತಾವು and frequencies, ಅಲ್ಲಿನೂ frequencies ಇರ್ತಾವೆ. and frequencies are given. ಕ್ಲಾಸಸ್ ಮತ್ತು ಫ್ರೀಕ್ವೆನ್ಸೀಸ್ ಕೊಟ್ಟಿರ್ತಾರೆ. ಏನ್ ಮಾಡಬೇಕು, here we calculate the mid points. Here midpoints of classes are calculated and are taken as xi, our xi and are taken as xi. ಓಕೆ, xi ಅಂತ ತಗೊಂಡ್ಮೇಲೆ ನೆಕ್ಸ್ಟ್ ಏನ್ ಮಾಡೋದು, mean deviation above the mean is given by ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಫಾರ್ಮುಲಾ ಸೇಮ್ ಫಾರ್ಮುಲಾ. mean deviation above mean is equal to 1 by capital N summation fi
into modulus of xi minus x bar. X bar under mean. How to calculate x bar? X bar is 1 by n summation fi into xi. What are xi? Xi are midpoints. ಅಲ್ಲಿ xi actual observations ಇತ್ತು. Xi are midpoints. Xi are midpoints. Midpoints ಅಂದ್ರೆ ಮಿಡ್ ವ್ಯಾಲ್ಯೂ ಅಂತ. ಆನಂತರ ಮೀನ್ ಡಿವಿಯೇಷನ್ ಆಫ್ ಮೀಡಿಯನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಮೀನ್ ಡಿವಿಯೇಷನ್ ಅಬೌಟ್ ದಿ ಮೀಡಿಯನ್ is given by mean deviation about the median is given by mean deviation about median equal to 1 by capital N. Formula same, summation fi into modulus of xi minus median. ಇಲ್ಲಿ ಮೀನ್ ಇರ್ತದೆ, ಇಲ್ಲಿ ಮೀಡಿಯನ್ ಇದೆ. ಮೀಡಿಯನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಆಗಬೇಕಲ್ಲ. ವೇರ್ m is equal to ಈಗಾಗಲೇ ನೋಡಿದ್ದೀವಿ, ಗೊತ್ತೈತಿ SSLC ಒಳಗೆ ಮಧ್ಯಾಂಕ ತೆಗಿತೀವಿ ನಾವು. ಮಧ್ಯಾಂಕದ ಫಾರ್ಮುಲಾ ಏನು? ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್. ಮಧ್ಯಾಂಕಕ್ಕೆ ಒಂದು ಫಾರ್ಮುಲಾ ಐತೆ, ಡೆಡಿಕೇಟೆಡ್ ಫಾರ್ಮುಲಾ ಇದೆ. L plus n upon 2 minus c divided by f into h. L plus n by 2 minus c divided by f into h. ಇನ್ನು L ಅಂದ್ರೆ ಏನು, c ಅಂದ್ರೆ ಏನು? What is L? Recall what is L? L is lower limit of the median class. Median class means the class in which median lies. ಅದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಕ್ಯಾಪಿಟಲ್ N by 2 ತೆಗೆದು ಆ ಕ್ಯಾಪಿಟಲ್ N by 2 ಯಾವ CF ದೊಳಗೆ ಐತಿ ನೋಡೋದು, ಅವಾಗ ಮೀಡಿಯನ್ ಕ್ಲಾಸ್ ಸಿಗ್ತೈತಿ. ಅದನ್ನ ಆಮೇಲೆ ಎಕ್ಸಾಂಪಲ್ ನೋಡೋಣ. ಮೀಡಿಯನ್ ಕ್ಲಾಸ್ ಹೆಂಗ್ತೀವಿ ಎಲ್ಲ ಲೋವರ್ ಲಿಮಿಟ್ ಆಫ್ ಕ್ಯಾಪಿಟಲ್ N ಅಂತಂದ್ರೆ what is capital N? Capital N is total frequency. And what is C is cumulative frequency. CF is cumulative frequency. CF above the median class. ಅಂದ್ರೆ above ಅಂದ್ರೆ median class ಗಿಂತ ಮೊದಲಿನ ಕ್ಲಾಸ್ ಏನೈತಿಲ್ಲ ಆ ಕ್ಲಾಸಿಂದು ಫ್ರೀಕ್ವೆನ್ಸಿ ಅಥವಾ CF, ಆ ಕ್ಲಾಸಿನ CF ಅಥವಾ CF previous to the median class ಅನ್ಬೋದು. previous to the median class. So CF above the median class. ಆನಂತರ C ಆಯಿತು. F ಮತ್ತು H. F is frequency of the median class. H is class width ಅಂತಿಲ್ಲ. H is class width ಅಥವಾ width of the median class. width of the median class. ಸೊ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದಾಗ we get median. L, C, F ಮತ್ತು H ಎಲ್ಲವನ್ನೂ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದಾಗ we get m ಕ್ಯಾಲ್ಕುಲೇಟ್ ಮಾಡಿದ ನಂತರ ಮೀನ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬಹುದು. ಅವಾಗ ನಮ್ಗೆ ಟೇಬಲ್ ಬೇಕಲ್ಲ, xi minus m then fi into xi minus m ನೀನು ನೋಡಿದ್ದೇನೆ. ಅದೇ ಟೇಬಲ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡೋದು. ಇದಕ್ಕೊಂದಿಷ್ಟು ಎಕ್ಸಾಂಪಲ್ ನೋಡೋಣ. Let us see some examples. ಇದು ಪ್ರೊಸೀಜರ್ ಆಗಿದೆ. Example: calculate mean deviation about mean. Calculate
calculate or determine or find. Calculate mean deviation about mean of for the following data. Now what is the data? The data is like this: marks and number of students. Now marks are grouped as 10 to 20, 20 to 30, 30 to 40, 40 to 50, 50 to 60, 60 to 70. ಈ ಗ್ರೂಪದಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ 2, 3, 8, 14, 8, 3. ಸೊ ಈ ಒಂದು ದತ್ತಾಂಶಕ್ಕೆ ದತ್ತಾಂಶ ಇನ್ಫಾರ್ಮೇಶನ್ ನಾವು ಮೀನ್ ಡಿವಿಯೇಷನ್ ತೆಗಿಬೇಕು. ಅಬೌಟ್ ದಿ ಮೀನ್. ಸೊ ಫಸ್ಟ್ ರೈಟ್ ಡೌನ್ ದಿ ಫಾರ್ಮುಲಾ. Mean deviation about mean ಬೇಕಾಗಿದೆ x bar is the mean. So mean deviation about mean is how much? What is the formula? 1 by capital N summation fi into modulus of xi minus x bar. X bar is mean. Xi minus x bar. What is x bar? X bar is 1 by capital N summation fi into x. What is capital N? Capital N is total frequency, that is summation of f or fi. So this is the formula. Now what we require? We require fi into xi. We require xi minus x bar. Then fi into modulus of xi minus x bar ಇವೆಲ್ಲ ಬೇಕು. So the required table is ಇಲ್ಲಿ xi ಅಂದ್ರೆ ಏನು? Class marks ನೆನಪಲ್ಲಿ. Okay, the required table is ಏನೇನು ಬೇಕು ಕಾಲಮ್ಸ್. ಫಸ್ಟ್ ಲೆಟ್ us write marks ಅಥವಾ classes of marks. Marks are 10 to 20, 20 to 30, 30 to 40, 40 to 50, 50 to 60, 60 to 70. You marks groups. Next ಏನು ಬೇಕು? xi ಬೇಕು. ಆಮೇಲೆ fi ಬರೀ xi ಕ್ಯಾಲ್ಕುಲೇಟ್ ಮಾಡಬೇಕು ಅಥವಾ ಆಮೇಲೆ ಕ್ಯಾಲ್ಕುಲೇಟ್ ಮಾಡೋದು. You may first write given things. F ಇದು marks ಆಯ್ತು. Next to fi ಕೊಟ್ಟಂತ 2, 3, 8, 14, 8, 3 ಇದು ಕೊಟ್ಟಂತ ಡೇಟಾ ಇದೆ. ಮೊದಲು ಬರ್ತೀವಿ. ಈಗ ಏನು ಬೇಕು? xi ಬೇಕು ನಮಗೆ. xi ಇದು ಬಹಳ ಮುಖ್ಯ. xi ಏನು? ಮಿಡ್ ಪಾಯಿಂಟ್ಸ್. ಆಗಲೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಪ್ರತಿಯೊಂದು ಕ್ಲಾಸ್ ಮಿಡ್ ಪಾಯಿಂಟ್ 10 plus 20 divided by 2 ಅಥವಾ ಎವರೇಜ್ ಆಫ್ ದಿ ಲೋವರ್ ಅಂಡ್ ಅಪ್ಪರ್ ಲಿಮಿಟ್ಸ್. ಸೊ ಏನಾಗ್ತು? 15 ಆಗ್ತಿದೆ. 30 ಡಿವೈಡ್ ಬೈ 2 ಇದು 50 ಡಿವೈಡೆಡ್ ಬೈ 2 25. ಅದೇ ರೀತಿ ಇದು 35, 45, 55, 65 fi ಅದು xi ಆಗ್ತದೆ.
ನೆಕ್ಸ್ಟ್ ಏನು ಬೇಕು, ನೆಕ್ಸ್ಟ್ ಕಾಲಮ್ ಏನು ಬೇಕು, ಏನೇನು ಬೇಕು ಅಂತ ಮಾಡ್ಬೇಕಿದೆ ಕಾಲಮ್. ನೆಕ್ಸ್ಟ್ ನಮಗೆ ಎಫ್ ಐ ಇಂಟು ಎಕ್ಸ್ ಐ ಬೇಕಿಲ್ಲ ಮೀನ್ ತೆಗಿಲಿಕ್ಕೆ. ಸೊ ನೆಕ್ಸ್ಟ್ ಕಾಲಮ್ ಎಫ್ ಐ ಇಂಟು ಎಕ್ಸ್ ಐ. ಆಮೇಲೆ ಏನು ಬೇಕು, ಈ ಕಾಲಮ್ ಬೇಕು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಬೇಕು. ಫಾರ್ಮ್ಯುಲಾ ಅದ್ರ ಸಲುವಾಗಿ ಬರೀಬೇಕು. ಫಾರ್ಮ್ಯುಲಾ ಬರೆಯೋದ್ರಿಂದ ನಮಗೆ ಯಾವ್ಯಾವ ಕಾಲಮ್ಸ್ ಬೇಕು ಅನ್ನೋದು ಗೊತ್ತಾಗ್ತದೆ. ಇದು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಮೊದಲು ಎಕ್ಸ್ ಬಾರ್ ಬೇಕು. ಎಕ್ಸ್ ಬಾರ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಫ್ ಐ ಎಕ್ಸ್ ಐ ಬೇಕು. ಓಕೆ, ಆನಂತರ ಇಲ್ಲಿ ಬರ್ತೀನಿ ಈ ಪಾರ್ಟ್ ಮೊದಲು ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಬೇಕು. ಆನಂತರ ಎಫ್ ಐ ಇಂಟು ದಿಸ್ ನೆಕ್ಸ್ಟ್ ಕಾಲಮ್ ಎಫ್ ಐ ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್. ಸೊ ಟೋಟಲ್ ತೆಗೆದ್ರೆ ಸಾಕು, ಇದು ಆಗ್ತದೆ. ದೆನ್ ಡಿವೈಡ್ ಬೈ n ಮಾಡಿದ್ರೆ ಮೀನ್ ಡಿವಿಯೇಷನ್ ಸಿಗ್ತದೆ. ಸೊ ದಿಸ್ ಇಸ್ ದಿ ಟೇಬಲ್. ಯಾವುದೇ ಎಕ್ಸಾಂಪಲ್ ಇರಲಿ ಈ ಕಾಲಮ್ಸ್ ಏನಿದಾವ ಸೇಮ್ ಇರ್ತಾವು. ಎಫ್ ಐ ಮೊದಲ ಗ್ರೂಪ್ಸ್ ಬರೀಬೇಕು, ಫ್ರೀಕ್ವೆನ್ಸೀಸ್ ಬರೀಬೇಕು, ಮಿಡ್ ಪಾಯಿಂಟ್ಸ್ ತೆಗಿಬೇಕು. ಆನಂತರ ಎಫ್ ಐ ಇಂಟು ಎಕ್ಸ್ ಐ, ಆಮೇಲೆ ಎಕ್ಸ್ ಬಾರ್ ತೆಗಿಬೇಕು. ಎಕ್ಸ್ ಬಾರ್ ತೆಗೆದ್ಮೇಲೆ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್, then f into modulus of x i minus x bar. ಈ ಮೊದಲು x bar ತೆಗಿನೋ, ಈ ಟೇಬಲ್ ಕೆಳಗಡೆ ಏನು ಮಾಡೋಣ, x bar ತೆಗಿನೋ. ನೆಕ್ಸ್ಟ್ x bar x bar ತೆಗಿನೋ. ನಿಮ್ಗೆ ಗೊತ್ತಿದೆ x bar ಹೆಂಗೆ ತೆಗಿನೋ. x bar is equal to x bar का मीन 1 by capital A summation f y into x which is equal to ನಮಗೆ ಕ್ಯಾಪಿಟಲ್ A ಬೇಕು, summation f y x i ಬೇಕು. ಕ್ಯಾಪಿಟಲ್ A ಅಂದ್ರೆ summation f y total, ಇದು f y x i total ಬೇಕು. summation f y total 40 ಆಗಿದೆ. ಅಂದ್ರೆ 40 ಸ್ಟೂಡೆಂಟ್ಸ್ ಅದಾರು, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಆನಂತರ ಎಫ್ ಐ ಎಕ್ಸ್ ಐ ಟೋಟಲ್, ಎಕ್ಸ್ ಐ ಬೇಕಾಗಿಲ್ಲ, ಎಫ್ ಐ ಎಕ್ಸ್ ಐ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಎಫ್ ಐ ಎಕ್ಸ್ ಐ ಟೋಟಲ್ ಬೇಕಂದ್ರೆ ಸೊ ಇವೆರಡು ಗುಣಾಕಾರ ಮಾಡಬೇಡಿ. 2 into 15 30. ನೆಕ್ಸ್ಟ್ 75 30 75. ನೆಕ್ಸ್ಟ್ 8 into 35 280 280. ನೆಕ್ಸ್ಟ್ 630. ಅವೆರಡು ಕಾಲಮ್ ಗುಣಾಕಾರ ಮಾಡಿ ಎಫ್ ಐ ಮತ್ತು ಎಕ್ಸ್ ಐ. 630 ಆದ ನಂತರ 440 440. ನೆಕ್ಸ್ಟ್ 19 3 and 2 ಎಫ್ ಐ 2 3 8 14 8 3 8 into ಇದು 15 25 35 45 55 65. right? Next last one is it 3 or 70 to 80 ಒಂದು ಕ್ಲಾಸ್ ಇದೆ. ಓಕೆ, ಇನ್ನೊಂದು ಕ್ಲಾಸ್ ಇದೆ. ಒಂದು ಲಾಸ್ಟ್ ಆಮೇಲೆ ಎಕ್ಸಾಂಪಲ್ ತಗೊಳ್ತೀವಿ. 70 to 80 ಫ್ರೀಕ್ವೆನ್ಸಿ 2 ಇದು ಎಷ್ಟಾಗಿದೆ 75. ಸೊ ನಾವು 440 ಆದ ನಂತರ 195. ನೆಕ್ಸ್ಟ್ ಲಾಸ್ಟ್ 2 into 75 150. ಇದೆಲ್ಲ ಕೂಡಿ ಇದೊಂದು 40 ಐತಿ. 40 ಐತಿ ನೋಡ್ರಿ. 5 30 27 30 38 40. ಓಕೆ, ಎಫ್ ಐ ಎಕ್ಸ್ ಐ ಟೋಟಲ್ 1800 ಆಗಿದೆ. ನೀವು ಚೆಕ್ ಮಾಡಿ ಕ್ಯಾಲ್ಕುಲೇಟರ್ ತಗೊಂಡು ಇನ್ನೊಮ್ಮೆ ಬಿಡಿಸಿ ನೋಡಿ. 1800 ಆಗಿದೆ ಎಫ್ ಐ ಎಕ್ಸ್ ಐ ಟೋಟಲ್. ಇಲ್ಲೇ ಈಗ ನಾವು ಈ ಟೇಬಲ್ ಆದ ನಂತರ ಈ ಕಾಲಮ್ಸ್ ಆದ ನಂತರ ಇಲ್ಲಿ ಬರೋದು. ಸೊ ಇದು 1/40 ಕ್ಯಾಪಿಟಲ್ ಎ ಇಂಟು
ಇದು 1800 ಈಸ್ ಈಕ್ವಲ್ ಟು 45 ಆಯ್ತು x ಬಾರ್ ಈಸ್ 45 x ಬಾರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ x ಬಾರ್ ಕ್ಯಾಲ್ಕುಲೇಟ್ ಮಾಡಿದ ನಂತರ ಇಲ್ಲಿ ಬರುತ್ತೆ xi ಮೈನಸ್ x ಬಾರ್ ಬೇಕು ಸೊ ಪ್ರತಿಯೊಂದು xi ಒಳಗ x ಬಾರ್ ಕಳೆಯಿರಿ x ಬಾರ್ ಅಂದ್ರೆ ಎಷ್ಟು 45 ಅಂದ್ರೆ ಇಲ್ಲಿ ಮಾಡ್ಯುಲಸ್ ಆಫ್ xi ಮೈನಸ್ 45 ಅಂತ ಇದೆ ಈ xi ಏನಿದೆ ನೋಡಿ 15 minus 45 25 minus 45 35 minus 45 ಇವೆಲ್ಲ ಕಳೆದಿದ್ರಿ 15 minus 45 ಮಾಡಿ do this xi minus x bar 45 do this column ಇದನ್ನ ಮಾಡ್ತೀವಿ ಎಸ್ಟರ್ಡೇ ನೀನು ಮಾಡಿಲ್ಲ ಕಂಟಿನ್ಯೂ ಮಾಡಿ ಪ್ರತಿಯೊಂದರ ಕಳೆಯಿರಿ x ಆಯ್ದಾಗ x ಬಾರ್ ಕಳೆಯಿರಿ 15 minus 45 ಎಷ್ಟಾಯ್ತು 30 so take it as positive then 25 45 ಎಷ್ಟಾಯ್ತು 20 35 45 difference 10 9 0 ಆಗುತ್ತೆ ಇದು 10 ಆಗುತ್ತೆ ನೆಕ್ಸ್ಟ್ 65 45 20 ಆಗುತ್ತೆ ಓಕೆ 75 45 30 ಆಗುತ್ತೆ ಆನಂತರ ಇವೆರಡು ಮಲ್ಟಿಪ್ಲೈ ಮಾಡಿ ಮಲ್ಟಿಪ್ಲೈ ದಿಸ್ ಟು 2 into 30 60 of 5 into modulus of xi minus x bar. Next 3 into 20 60, 8 into 10 80, 14 into 0 14, 8 into 10 80, 3 into 20 60, 2 into 30 60. 23832 अब रिवर्स इस कारण सेम वैल्यूज करता हो सो कि टोटल कैलकुलेट ಮಾಡಿ ಎಷ್ಟು ಟೋಟಲ್ ಆನಂತರ ಏನು ಮಾಡಬೇಕು 1 2 3 4 60 into 4 240 240 ಇದು 160 240 160 ಎಷ್ಟು 400 ಆಯ್ತು ಓಕೆ ಟೋಟಲ್ ಇಸ್ 400 ಸೊ ಇದಾದ ನಂತರ therefore next therefore mean deviation about what mean 1 by capital F summation of y into modulus of xi minus x bar formula ನಿಮಗೆ ಇದೆಷ್ಟಿತ್ತು 1 by 40 capital F 40 into the total ಎಷ್ಟು ಬಂತು 400 ಬಂತು so 10 ಆಯ್ತು mean deviation about mean ಆಯ್ತು ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಅಬೌಟ್ ಮೀಡಿಯನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಇದು ಮೀನ್ ಬಗ್ಗೆ ಆಗಿದೆ ಏನು ಮಾಡೋದು ಮೀನ್ ಕ್ಯಾಲ್ಕುಲೇಟ್ ಮಾಡೋದು ಆನಂತರ xi minus x bar ಪಾಯಿಂಟ್ xi minus x bar ತೆಗೆದ್ರೆ ಆಯ್ತು ಈಗ ಮೀಡಿಯನ್ ಬಗ್ಗೆ ನೋಡೋಣ ಯಾಕಂದ್ರೆ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಮೀಡಿಯನ್ ಹೆಂಗೆ ತೆಗೆದು ಅದು ಗೊತ್ತಬೇಕು ಮೀನ್ ತೆಗೆದು ಈಚೆ
So next example, calculate. Next example, calculate. Calculate mean deviation about median for the following data. For the following data. You know the example, median. Class, frequency, class frequency. Classes ಏನದಾವು 0 to 10, 10 to 20, 20 to 30, 30 to 40, 40 to 50, 50 to 60 classes. Okay. Frequency 6, 7, 15, 16, 4, 2 frequencies are there. Now ಏನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ? ಮೀನ್ ಡಿವಿಯೇಷನ್ ಅಬೌಟ್ median calculate ಮಾಡಬೇಕು. mean deviation about median. First write down the formula. Then you will see you will get what to find, which columns we require. Mean deviation about median under capital M equal to L plus beta. ಮೊದಲ ಜನರಲ್ ಫಾರ್ಮುಲಾ ಏನು? 1 by capital N summation of point to modulus of xi and x bar equal to m ಆಗ್ತದೆ ಇಷ್ಟ m. The point modulus of xi minus m. Now what is m? ಇದು ಬೇಕು m ಅಂದ್ರೆ ಅಲ್ಲಿ ಏನಿದೆ x bar is 1 by n summation of xi ಇತ್ತು. ಇಲ್ಲಿ m ಏನು? ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಇದೆ, ಡಿಸ್ಕ್ರೀಟ್ ಅಲ್ಲ. ಡಿಸ್ಕ್ರೀಟ್ ಇದ್ದಾಗ ಏನು ಮಾಡ್ತಿದ್ರಿ? n plus 1/2 ವ್ಯಾಲ್ಯೂ ತೆಗಿತಿದ್ರಿ. ಆಮೇಲೆ ಕರೆಸ್ಪಾಂಡಿಂಗ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನೋಡ್ತಿದ್ರಿ. ಆನಂತರ ಕರೆಸ್ಪಾಂಡಿಂಗ್ ಎಕ್ಸ್ ಐ ವ್ಯಾಲ್ಯೂ ಏನೈತಿಲ್ಲ ಅದು ಮೀಡಿಯನ್ ಆಗ್ತಿತ್ತು. ಇಲ್ಲೇನಿದೆ ಎಲ್ ಪ್ಲಸ್ ಎಲ್ ಬೈ 2 ಮೈನಸ್ ಸಿ ಎಲ್ ಪ್ಲಸ್ ಎಲ್ ಬೈ 2 ಮೈನಸ್ ಸಿ ಬ್ರಾಕೆಟ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಇದು ಫಾರ್ಮುಲಾ ಇದೆ, ಇದು ನೆನಪಿಡಬೇಕು. ಇದು ನೆನಪಿರಲಿಲ್ಲ ಅಂತ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ. ಎಲ್ ಅಂದ್ರೆ ಲೋವರ್ ಲಿಮಿಟ್, ಸಿ ಅಂದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಎಫ್ ಅಂದ್ರೆ ಫ್ರೀಕ್ವೆನ್ಸಿ, ಎಚ್ ಅಂದ್ರೆ ಕ್ಲಾಸ್ ಬಿಡ್. ಸೊ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬೇಕಾಗ್ತೈತಿ. ಸೊ ನೆಕ್ಸ್ಟ್ ಕಾಲಮ್ ಅಂದ್ರೆ ದಿ ರಿಕ್ವೈರ್ಡ್ ಟೇಬಲ್ ಇಸ್ ಏನೇನು ಟೇಬಲ್ ಬೇಕಿದೆ? ಮೊದಲೇ ಕಾಲಮ್ ಆಸ್ ಇಟ್ ಇಸ್ ಬರೀ ಕೊಟ್ಟಂತ ಬರೀ ಕ್ಲಾಸು ಫ್ರೀಕ್ವೆನ್ಸಿ ಅಂದ್ರೆ ಎಫ್ ಐ ಗೊತ್ತಿಲ್ಲ, ಅದಕ್ಕೆ ಎಫ್ ಐನ ಅನ್ಕೊಳ್ಳಿ. ಕ್ಲಾಸ್ ಏನದಾವ 0 to 10, 10 to 20, 20 to 30, 30 to 40, 40 to 50, 40 to 50, 50 to 60. F5 6, 7, 15, 16, 4, 2 ಇವು F5 ಒಟ್ಟಂತವೆಲ್ಲ. ನೆಕ್ಸ್ಟ್ ಏನು ಬೇಕೀಗ? ನಾವು ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಿ ಅಲ್ಲೇ ಮೀನ್ ಕ್ಯಾಲ್ಕುಲೇಟ್ ಮಾಡುವಾಗ F5 ಇಂಟು XI ಬೇಕಾಗ್ತದೆ. ಹೌದಾ? ಇಲ್ಲೇನು XI ಬೇಕಾ? ಇಲ್ಲೇ XI. ಆಮೇಲೆ ಇನ್ನೊಂದು ಹೆಚ್ಚಿಗೆ ಬೇಕಾಗಿದೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ CF. ಅಂದ್ರೆ ನೆಕ್ಸ್ಟ್ ಕಾಲಮ್ ಏನು ಬೇಕು? XI ಒಂದು ಬೇಕು. ಆನಂತರ C ಅಂದ್ರೆ CF ಬೇಕಿದೆ. FI ಇಂಟು XI ಬೇಕಾಗಿಲ್ಲ. ಸೊ XI ಗಳೇನು? ಮಿಡ್ ಪಾಯಿಂಟ್ಸ್ ಅಗೇನ್ 0 to 10 ಅಂದ್ರೆ 0 plus 10 divided by 2
10 divided by 2 5 ಆಗ್ತದೆ. ನೆಕ್ಸ್ಟ್ 10 plus 20 divided by 2 30 divided by 2 15 ಆಗ್ತದೆ. ಸೊ ಅದೇ ರೀತಿ ಇದು 25 35 45 55 10 ಡಿಫರೆನ್ಸ್ ಆಗ್ತದೆ. ಯಾಕಂದ್ರೆ ಕ್ಲಾಸ್ 10 ಐತಿ. 10 minus 0 ಅಥವಾ 20 minus 10 ಅದಕ್ಕೆ h ಅಂತ ಕ್ಲಾಸ್ ಬಂತು. ಇನ್ನು ಸಿ ಎಫ್ ತೆಗಿಬೇಕಲ್ಲ, ನೀವು ನೋಡಿದ್ವಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೆಂಗೆ ತೆಗೆದು ಇದೆಷ್ಟು ಟೋಟಲ್ ಆಗಿಲ್ಲ ಅಷ್ಟೇ ಬರ್ತದೆ ಲಾಸ್ಟ್ ವ್ಯಾಲ್ಯೂ. ಸೊ ಸಿ ಎಫ್ ಹೆಂಗೆ ತೆಗಿತೀರಿ? ಸಿ ಎಫ್ ಮೊದಲೇದ ಆಸ್ ಇಟ್ ಈಸ್ ಇಡುದು. ಯಾವುದು ಇದು ಇದಲ್ಲ, ಮತ್ತೆ ನೆನಪಲ್ಲಿ ಎಕ್ಸೈ ಇದನ್ನು 6 ಆಸ್ ಇಟ್ ಈಸ್ ಇಡುದು. ನೀವು ಮತ್ತೆ ಇದನ್ನ ಆಸ್ ಇಟ್ ಈಸ್ ಇಟ್ಟು ಕೂಡಿಸ್ಕೊಂಡು ಹೋದಂತ ಪಾಕೆಟ್. ಅವಾಗ ನೀವು ಇದು ಕ್ಯಾಪಿಟಲ್ ಏನು ಮತ್ತು ಲಾಸ್ಟ್ ವ್ಯಾಲ್ಯೂ ಕಂಪೇರ್ ಮಾಡಿ ನೋಡೋದು. ಇದು 6 ಆಗಿದೆ. 6 plus 7 13 13 plus 15 28 28 plus 16 44. okay, 44 plus 4 48 48 plus 2 50 ಲಾಸ್ಟ್. ಇದು 50 ಐತಿಲ್ಲ ನೋಡಬೇಕು. 6 plus 7 13 plus 15 28 44 48 ಇದು 50. ಕ್ಯಾಪಿಟಲ್ ಎಲ್ಲಿ 50 ಇದು ಗೊತ್ತಿಲ್ಲ. ಇದು ಮತ್ತು ಇದು ಅಷ್ಟ ಬರಬೇಕು. ಇದು ಎಕ್ಸೈ ಮತ್ತು ಇದೇನು ಸಂಬಂಧ. ನೆಕ್ಸ್ಟ್ ಈಗ ಸಿ ಎಫ್ ಬಂದ ನಂತರ ಇಲ್ಲಿ ಬರೋದು ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್. ಯಾಕಂದ್ರೆ ನೆಕ್ಸ್ಟ್ ಕಾಲಮ್ ಏನು xi minus m. ಸೊ ಮೊದಲು m ಬೇಕಲ್ಲ. ಸೊ ನೆಕ್ಸ್ಟ್ ಕಾಲಮ್ xi minus m ಅಂಡ್ ಲಾಸ್ಟ್ ಕಾಲಮ್ ಇದೆ ಮಾಡ್ಯುಲಸ್. ಇದು fi into ಮಾಡ್ಯುಲಸ್ ಆಫ್ xi minus m ಇದು ಲಾಸ್ಟ್ ಕಾಲಮ್. ಈಗ ಮೊದಲು m ತೆಗೆದು ಫಸ್ಟ್ ಕ್ಯಾಲ್ಕುಲೇಟ್ m ತೆಗಿಬೇಕಾದ್ರೆ ಕ್ಯಾಪಿಟಲ್ n by 2 ವ್ಯಾಲ್ಯೂ ತೆಗಿಬೇಕು. ಕ್ಯಾಪಿಟಲ್ n by 2 ಯಾಕಂದ್ರೆ ಮೀಡಿಯನ್ divides the frequency distribution into two parts. So total frequency divided by 2 ಮಾಡಬೇಕು. So next according calculation of median ಅಂದ್ರೆ ಮೀನ್ ಈಜಿ ಇದೆ. ಅದಕ್ಕೆ ಮೀಡಿಯನ್ ತೆಗಿಬೇಕಾದ್ರೆ ಸ್ವಲ್ಪ ಹೆಚ್ಚಿಗೆ ವರ್ಕ್ ಇದೆ. ಈ ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್ m ಮೀಡಿಯನ್ m ಮೊದಲ n by 2 ತೆಗೆಯಿರಿ. ಯಾವುದೇ ಎಕ್ಸಾಂಪಲ್ ಇದೇ ಪ್ರೊಸೀಜರ್ ನೆನಪಿರಲಿ. ಒಂದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. n by 2 n ಎಷ್ಟಿದೆ 50 ಐತಿ. ಸೊ 50 divided by 2 ಎಷ್ಟಾಯಿತು 25 ಆಯಿತು. ಇಟ್ ಇಸ್ 25 ಆದ ನಂತರ ಏನು ಮಾಡೋದು? ಆ 25 ಯಾವ ಸಿ ಎಫ್ ಐತಿ ನೋಡ್ಬೇಕು. ನೀವು ಡಿಸ್ಕ್ರಿಟಿಗೆ ಏನ್ ಮಾಡಿದ್ರಿ n plus 1/2 ತೆಗೆದಿದ್ರಿ ನೆನಪಲ್ಲಿ. ಇಲ್ಲಿ n by 2 ಅಷ್ಟ. n plus 1/2 ತೆಗೆದು ಸಿ ಎಫ್ ದೊಳಗೆ ಎಲ್ಲೈತಿ ನೋಡಿ ಕರೆಸ್ಪಾಂಡಿಂಗ್ xi ಬೆಲೆ ನೋಡಿದ್ರೆ ಅಷ್ಟ ಆಗಿತ್ತು. ಇಲ್ಲಿ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿಗೆ ಐತಿ ಕೆಲಸ. ಏನು n by 2 25 ಬರ್ತಲ್ಲ. ಆ 25 ಯಾವ ಸಿ ಎಫ್ ದೊಳಗೆ ಐತಿ 28 ದೊಳಗೆ ಐತಿ ನೋಡಿ. ಇದು 13 ಐತಿ 44 ಐತಿ. 25 ಏನೈತಿಲ್ಲ ಈ 28 ದೊಳಗೆ ಇನ್ಕ್ಲೂಡ್ ಆಗೈತಿ. ಇದನ್ನು ಮಾರ್ಕ್ ಮಾಡಿ. ಆ ಕರೆಸ್ಪಾಂಡಿಂಗ್ ಕ್ಲಾಸ್ ಏನೈತಿಲ್ಲ ಯಾವುದು 20 to 30 ಇದಕ್ಕೆ ಮೀಡಿಯನ್ ಕ್ಲಾಸ್ ಅಂತಾರು. ಅಂದ್ರೆ ಮೀಡಿಯನ್ ವ್ಯಾಲ್ಯೂ ಏನೈತಿಲ್ಲ 20 ಮತ್ತು 30 ಇವುಗಳ ಆಸ್ಪಾಸ್ ಅಥವಾ ಮಧ್ಯದಲ್ಲಿ ಇರ್ಬೋದು, ಸಮೀಪ ಇರ್ಬೋದು, ಅಥವಾ ಒಟ್ಟು ಏನು 20 ಮತ್ತು 30 ಮಧ್ಯದಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಬರ್ತೈತಿ ಅಂದಂಗ ಇದಕ್ಕೆ ಮೀಡಿಯನ್ ಕ್ಲಾಸ್ ಅಂತಾರು. The class in which median lies is called as the median class. So 25 ಬಂತು median class ಯಾವುದು 20 to 30 ಆಗಿದೆ. ಇಲ್ಲಿ ಬರೀಬೇಕು. Therefore ಯಾವುದು 20 to 30 is the median class. 20 to 30 ನಮ್ದು ಮೀಡಿಯಂ ಕ್ಲಾಸ್ ಆಗಿದೆ.
ಸೊ ಮೀಡಿಯನ್ ಕ್ಲಾಸ್ ಸೆಟ್ ಒಳಗ ಎಲ್ ಸಿ ಎಫ್ ಎಚ್ ಬರೀಲಿಕ್ಕೆ ಆಗ್ತೈತಿ. therefore l equal to therefore ಮೀಡಿಯನ್ ಕ್ಲಾಸ್ ಸಿಕ್ತು ಸಾಕು. ಆಮೇಲೆ ಉಳಿದೆಲ್ಲ ನಮ್ಗೆ ಸಿಗ್ತಾವ. 20 to 30 ಮೀಡಿಯನ್ ಕ್ಲಾಸ್ ಆಗ್ತದೆ. therefore l equal to l ಬೇಕಾಗಿ ಫಾರ್ಮುಲಾ l equal to ಈ ಫಾರ್ಮುಲಾ ನೋಡಿ. l ಏನು ಲೋವರ್ ಲಿಮಿಟ್. l is lower limit of the median class of the median class. lower limit is to 20 to 30 median class is lower limit to 20 ಆಯ್ತು. ಓಕೆ, ನೆಕ್ಸ್ಟ್ ಎಲ್ಲ ಆದ ನಂತರ ಸಿ ಬೇಕು. ಸಿ ಈಕ್ವಲ್ ಟು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ above the median class, above the median class. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಗಿಂತ ಪ್ರೀವಿಯಸ್ ಅಥವಾ ಅಬವ್ ಅಂದ್ರೆ ಬಿಲೋ ಅಂದ್ರೆ ಎಷ್ಟೈತಿ 13 ಐತಿ. ಇದಕ್ಕೆ ಸಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಬವ್ ದಿ ಮೀಡಿಯನ್ ಕ್ಲಾಸ್ ಇದಕ್ಕೆ ಸಿ ಆಗ್ತದೆ 13. ನೆಕ್ಸ್ಟ್ ಏನ್ ಬೇಕು? ಎಫ್ ಬೇಕು ಮತ್ತು ಎಚ್ ಬೇಕು. ಎಫ್ ಅಂದ್ರೆ ಫ್ರೀಕ್ವೆನ್ಸಿ. ಎಫ್ ಇಸ್ frequency of the median class, of the median class. median class frequency ಎಷ್ಟಿದೆ ನೋಡಿ, f 15 ಐತಿ. ಸೊ 15 ಆಯ್ತು. ಲಾಸ್ಟ್ h ಬೇಕಲ್ಲ. h is width of the median class. h equal to class width ಅಂತ ಅಂದ್ರೆ width ಅಂತ. width of median class. width ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ಅಪ್ಪರ್ ಲಿಮಿಟ್ ಅಂಡ್ ಲೋವರ್ ಲಿಮಿಟ್. ಪ್ರತಿಯೊಂದು 10 ಐತಿ. ಸೊ ಇದಕ್ಕೆ width ಎಷ್ಟು? 30 minus 20 ಅಂದ್ರೆ 10. ಇದಕ್ಕೆ width ಅಂತ ಇವೆಲ್ಲ ಬಂತು ಈಗ. ಸೊ ಮೀಡಿಯನ್ ತುಂಬಿ ಫಾರ್ಮುಲಾ ಒಳಗೆ ತುಂಬಿ ಈಗ. therefore m equal to therefore m equal to m ಅಂದ್ರೆ ಇನ್ನೇನು ಬರೀಬೇಕಾಗುತ್ತೆ? l plus n upon 2 minus c divided by m into h ಫಾರ್ಮುಲಾ ಇದೆ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ l ಎಷ್ಟೈತಿ? 20 plus n upon 2 ಕ್ಯಾಲ್ಕುಲೇಟ್ ಮಾಡಿರಿ. 50 upon 2 ಮಾಡಿರಿ ಅಥವಾ 50 divided by 2 ಇಡ್ರಿ. 25 ಆಗ್ತದೆ. 50 divided by 2 minus c ಎಷ್ಟೈತಿ? 13 ಐತಿ. divided by f ಎಷ್ಟೈತಿ? 15 ಐತಿ. h ಎಷ್ಟೈತಿ? 10 ಐತಿ. ಇದನ್ನ ಕ್ಯಾಲ್ಕುಲೇಟ್ ಮಾಡಿಡ್ರಿ. ಈಗ ನಿಮ್ಮ ಮೀಡಿಯನ್ ಸಿಗ್ತೈತಿ. ಎಷ್ಟಾಯ್ತು? ಇದು 20 ಪ್ಲಸ್ ಬ್ರಾಕೆಟ್ ಬಂದು 50 divided by 2 25. ಓಕೆ, 25 minus 13 divided by 15 into 10 ಮಾಡಿ ಕ್ಯಾಲ್ಕುಲೇಟ್ ಮಾಡಿ. plus 25 minus 13 is 12. 12 upon 15 into 10. 12 into 10 120 divided by 15, which is 20 plus 8 28. ಏನಿದು ಮೀಡಿಯನ್ ಆಯ್ತು. ಕ್ಯಾಪಿಟಲ್ ಎಮ್ ಆಯಿತು. ಸೊ ಕ್ಯಾಪಿಟಲ್ ಎಮ್ ಕ್ಯಾಲ್ಕುಲೇಟ್ ಮಾಡಿದ ನಂತರ ನಾವು ಇಲ್ಲಿ ಬರ್ತೀವಿ, ಈ ಟೇಬಲ್ ಬರ್ತೀವಿ. ಇಲ್ಲಿ ಬರುತ್ತೆ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್. ಪ್ರತಿಯೊಂದು ಎಕ್ಸ್ ಐ ಒಳಗೆ ಎಮ್ ಕಳಿದೆ. ಪ್ರತಿಯೊಂದು ಎಕ್ಸ್ ಐ ಒಳಗೆ ಎಮ್ ಕಳಿದೆ. ಎಕ್ಸ್ ಐ ನಾವು ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಮತ್ತೆ ಇಲ್ಲೇ ಅಥವಾ ಇಲ್ಲಿ ಕಳೆದ ತಪ್ಪಾಗ್ತೈತಿ. ಎಕ್ಸ್ ಐ ಒಳಗೆ ಕಳಿಬೇಕು ಇದು. ಸೊ 5 minus 20
28 yes 23 15 minus 28 13 next 25 minus 28 3 35 35 minus 28 7 ಆಗ್ತದೆ 45 17 ಆಗ್ತದೆ 55 27 ಆಗ್ತದೆ ಇದು ಮಾಡ್ಯುಲಸ್ ಆಫ್ x i minus m ಆಗ್ತದೆ ಆನಂತರ ಏನು ಮಾಡಬೇಕು ಈ ಕಾಲಮ್ ಗುಣಾಕಾರ ಮಾಡಬೇಕು f i into ಮಾಡ್ಯುಲಸ್ ಆಫ್ x i minus m so 6 into 23 138 ಮೊದಲೇದು then 7 into 13 91 15 into 3 45 16 into 7 112 4 into 17 68 ಇದು 27 into 54 ಈ ಟೋಟಲ್ ಬೇಕು this is 508 ಇಷ್ಟಾಯ್ತು ಸೊ ಇಷ್ಟಾದ ನಂತರ ಆಯ್ತು ಮೀನ್ ಡಿವಿಯೇಷನ್ ಬಂದ್ಬಿಡ್ತೀವಿ therefore mean deviation about median equal to ಏನು ಫಾರ್ಮುಲಾ 1 by capital M summation f i into modulus of x i minus m is equal to 1 by capital N ಎಷ್ಟಿದೆ 50 ಇದೆ 1 upon 50 into 508 ಅಥವಾ 508 divided by 50 ಮಾಡಿದ್ರೆ 10.15 10.16 10.16 ಇದು ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಆಯಿತು ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಒಂದೆರಡು ಎಕ್ಸಾಂಪಲ್ ನಡೆಸಿ calculate mean deviation about mean for the following data ಮೊದಲೇದು first example calculate mean deviation about mean for the following data the data is ಎರಡು ತೋಣ ಡಿಸ್ಕ್ರೀಟ್ ತೋಣ ಕಂಟಿನ್ಯೂಸ್ ತೋಣ ಕ್ಯಾಲ್ಕುಲೇಟ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಫಾರ್ ದಿ ಫಾಲೋವಿಂಗ್ ಡೇಟಾ ಅದರ ಮೊದಲೇದು xi are 5 10 15 20 25 f i are 7 4 6 3 5 ಇವು f i ಇದೇನಿದು ಡಿಸ್ಕ್ರೀಟ್ ಐತೆ ಇಲ್ಲಿ ಓಕೆ ಅದೇ ರೀತಿ ಎರಡನೇ ಮೀನ್ ಡಿವಿಷನ್ ಆಫ್ ಮೀನ್ ಅಂತ ಡಿಸ್ಕ್ರೀಟ್ ನೋಡಿದಿಲ್ಲ ಇನ್ನು ಕಂಟಿನ್ಯೂಸ್ ಇದ್ದಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದೇನು ಕ್ಲಾಸ್ ಸೆಕೆಂಡ್ ಒನ್ ಕ್ಲಾಸ್ ಫ್ರೀಕ್ವೆನ್ಸಿ ಕ್ಲಾಸ್ ಏನದು ಅಂತ 0 to 100 100 to 200 200 to 300 300 to 400 400 to 500
ಏನಿದೆ ಎಕ್ಸೈಸ್ ತೆಗೆದಷ್ಟೇ ಇದೆ, ಎಷ್ಟು ಬೇಕಾದ್ರೆ ಸ್ಟೂಡೆಂಟ್ ಇರಲಿ ಕ್ಲಾಸಸ್. ಎಕ್ಸೈಸ್ ಆಗ್ತಿದ್ದು ಬಿಟ್ಟು ವ್ಯಾಲ್ಯೂಸ್ ಆಗ್ತವೆ. 400 to 500, then 500 to 600, 600 to 700, then 700 to 800. ಆಮೇಲೆ ಫ್ರೀಕ್ವೆನ್ಸೀಸ್ ಏನಲ್ಲ 489, 1075, 1075, 43. ಮೀನ್ ಡಿವಿಯೇಷನ್ ಅನ್ನು ಮೀನ್ ಕ್ಯಾಲ್ಕುಲೇಟ್ ಮಾಡ್ರಿ. ಅನ್ಗ್ರೂಪ್ ಡೇಟಾ ಇದೆ, ಗ್ರೂಪ್ ಡೇಟಾ. ಇನ್ನು ಎರಡನೇ ಎಕ್ಸಾಂಪಲ್ ಮಾಡಿ. ಇದು ಒಂದ. ಎರಡನೇದು ಕ್ಯಾಲ್ಕುಲೇಟ್ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್. ಮೀಡಿಯನ್ ಬಗ್ಗೆ. ಸೆಕೆಂಡ್ ಕ್ಯಾಲ್ಕುಲೇಟ್ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್. ಎರಡನೇ ಎಕ್ಸಾಂಪಲ್. Second example for the following data. How you know data ನೋಡಿ. ಮೊದಲನೇ XI 579, 10, 12, 5. FI 862, 862, again 2, 2, 6. ಇದು ಅನ್ಗ್ರೂಪ್ ಡೇಟಾ ಮೀಡಿಯನ್ ತೆಗೆದು ಮೀನ್ ಡಿವಿಯೇಷನ್ ತೆಗೆದು. ಇನ್ನೊಂದು ಎಕ್ಸಾಂಪಲ್ ಕಂಟಿನ್ಯೂಸ್ ಇದ್ದಾಗ ಏಜ್ ಗ್ರೂಪ್ ಆಮೇಲೆ ನಂಬರ್ ಅಥವಾ ನಂಬರ್ ಆಫ್ ಪರ್ಸನ್ಸ್ ಅಥವಾ ಫ್ರೀಕ್ವೆನ್ಸಿ. ಏಜ್ ಗ್ರೂಪ್ 16 to 20, 22, 24, 24 to 28, 20 to 24, 24 to 28, 28 to 32, 32 to 36, 36 to 40, 40 to 44, 44 to 48, 48 to 52, 16 to 25, ಇದು 6, 12, 14, 26, 12, 16, 9. 16 to 20, 20 to 24, 24 to 28, 28 to 32, 32 to 36, 36 to 40, 40 to 44, 44 to 48. ಎಷ್ಟು 4. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿರಿ. ಸೊ 4 ಎಕ್ಸಾಂಪಲ್ಸ್ ಬಿಡಿಸ್ಬೇಕು. ಯಾರಾದರೂ ಬಿಡಿಸಿದ್ರೆ ನೀವು ಮ್ಯಾಥಮೆಟಿಕ್ಸ್ ಅಥವಾ ಫಿಸಿಕ್ಸ್ ಉಜ್ಜರ್ಮೆಂಟ್ ಟೀಚರ್ಗೆ ಅಥವಾ ತಮ್ಮದ ಟೀಚರ್ಗೆ ಕಳಿಸ್ರಿ ನೋಡ್ರು. ಅಥವಾ ಆಮೇಲೆ ನೀವು ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ತೋರಿಸ್ಬೇಕು ಅವ್ರು. ಎಷ್ಟು ನೀವು ನಿನ್ನೆ ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದೆ. ಇವೆಲ್ಲ ಹೋಮ್ವರ್ಕ್ ಮಾಡಬೇಕು ನೀವು. ಐ ಹೋಪ್ ಯು ಡೂ ದೆಮ್. ಸೊ ಇದು ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಆ್ಯಂಡ್ ಮೀಡಿಯನ್ ಫಾರ್ ವಾಟ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದದ್ದು ನೋಡಿದ್ದೀವಿ. ಕ್ಲಾಸ್ ಇಂಟರ್ವಲ್ಸು ಮತ್ತು ಫ್ರೀಕ್ವೆನ್ಸಿ ಕೊಟ್ಟಾಗ. ಟುಮಾರೋ ನೆಕ್ಸ್ಟ್ ಮೇಜರ್ ಆಫ್ ಡಿಸ್ಪರ್ಷನ್. ಇದು ಮೀನ್ ಡಿವಿಯೇಷನ್ ಮುಗಿತಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ವೇರಿಯನ್ಸ್ ಲಾಸ್ಟ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ವೇರಿಯನ್ಸ್ ಅದನ್ನು ನೋಡುವ. ಥ್ಯಾಂಕ್ ಯು.